ಕನ್ನಡದ ಕರಿಮಣ್ಣ ಬಸರಿಂದ ಬಂದವನು. ತಾಯಿ ಕನ್ನಡ, ತಂದೆ ಕನ್ನಡ, ಭಾಷೆ ಕನ್ನಡ, ಧರ್ಮ ಕನ್ನಡ. ಕನ್ನಡದ ಕೆಚ್ಚದೆಯ ಕಟ್ಟಾಳುತನ ಆ ತಾಯಿ ಪರಾಶಕ್ತಿ, ತಾಯಿ ಭುವನೇಶ್ವರಿಯ ಕೊಡುಗೆ. ಈ ಡೈಲಾಗ್ನ ನೀವೆಲ್ಲರೂ ಕೇಳಿರ್ತೀರ. ನಿಮಗೆ ಗೊತ್ತಿದ್ರೆ ಇದು ಯಾವ ಮೂವಿದು, ಈ ಚಿತ್ರದಲ್ಲಿ ನಟಿಸಿರೋರು ಯಾರು ಅಂತ ನನಗೆ ತಿಳಿಸಿ. ಹೀಗೆ ಕನ್ನಡಿಗರ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕನ್ನಡ ಅಭಿಮಾನದ ಕಿಚ್ಚನ್ನು ಹಚ್ಚಿದವರು ಯಾರು ಗೊತ್ತಾ? ಚಾಲುಕ್ಯರಲ್ಲೇ ಅತಿರಥ ಮಹಾರಥ, ಇಡೀ ದಕ್ಷಿಣವನ್ನೇ ಆಳಿದ ಪರಮೇಶ್ವರ, ಪೃಥ್ವಿ ವಲ್ಲಭ, ಸತ್ಯ ಆಶ್ರಯ, ದಕ್ಷಿಣ ಪತೇಶ್ವರ, ನಮ್ಮ ಇಮ್ಮಡಿ ಪುಲಿಕೇಶಿ. ನಾವೆಷ್ಟು ಅದೃಷ್ಟವಂತರಲ್ವಾ? ಈ ಕನ್ನಡ ನಾಡು ಕರುಣೆಯ ಬೀಡು. ಈ ನಮ್ಮ ನಾಡನ್ನು ಆಳಿದವರು ಒಬ್ರ ಇಬ್ರ? ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ರಾಷ್ಟ್ರಕೂಟರು, ಕದಂಬರು, ಗಂಗರು, ಹೀಗೆ ಅನೇಕ ರಾಜರು ನಮ್ಮ ಕನ್ನಡ ನಾಡನ್ನು ಆಳಿದ್ದಾರೆ. ಈ ಭಾಷೆ, ಕನ್ನಡ ಭಾಷೆ ಇವತ್ತು ನೆನ್ನೆದಲ್ಲ, ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಭಾಷೆ ನನ್ನದು, ನನ್ನ ಕನ್ನಡ, ನಮ್ಮ ಕನ್ನಡ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇತಿಹಾಸಗಳ ಪ್ರಕಾರ ಏಪ್ರಿಲ್ 4 ವಿಜಯ ದಿವಸ. ಏನಪ್ಪ ಇದು ವಿಜಯ ದಿವಸ ಅಂದರೆ, ನಮ್ಮ ಚಾಲುಕ್ಯ ಚಕ್ರವರ್ತಿ ಸಾಮ್ರಾಟ ಇಮ್ಮಡಿ ಪುಲಿಕೇಶಿ ಅವರು ದಕ್ಷಿಣ ಪತೇಶ್ವರ ಅಂತ ಬಿರುದು ಪಡೆದಿದ್ದು. ಪುಲಿಕೇಶಿ ಏರಿಯಾ ಅಂತ ಕನ್ನಡದ ಕರಿಮಣ್ಣಲ್ಲಿ ಹುಟ್ಟಿದವನು ಇವರ ತಂದೆ ಕೀರ್ತಿವರ್ಮ. ಕೀರ್ತಿವರ್ಮ ಪುಲಿಕೇಶಿ ಚಿಕ್ಕವನಾಗಿರ್ಬೇಕಾದ್ರೆ ಸಾವನ್ನಪ್ತಾರೆ. ಆಗ ಈ ಸಾಮ್ರಾಜ್ಯವನ್ನು ನಡೆಸೋಕೆ ಯಾರೂ ಇರೋದಿಲ್ಲ. ಆಗ ಪುಲಿಕೇಶಿಯ ಚಿಕ್ಕಪ್ಪ ಮಂಗಲೇಶನಿಗೆ ಪಟ್ಟ ಕಟ್ತಾರೆ ಈ ಚಾಲುಕ್ಯ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗೋಕೆ. ಆ ಮಂಗಲೇಶ ಏನೋ ಚೆನ್ನಾಗಿ ನಡೆಸ್ಕೊಂಡು ಹೋದ, ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ದ. ದೊಡ್ಡವನಾದ್ಮೇಲೆ ಪುಲಿಕೇಶಿಗೆ ರಾಜ್ಯವನ್ನು ಬಿಟ್ಕೊಡು ಅಂದಾಗ ಅಸೂಯೆ ಇರುತ್ತಲ್ಲ, ನನ್ನ ಮಗನಿಗೆ ಪಟ್ಟ ಕೊಡಬೇಕು ಅಂತ ನಿರಾಕರಿಸ್ತಾನೆ. ಆಗ ಪುಲಿಕೇಶಿ, ನಮ್ಮ ಇಮ್ಮಡಿ ಪುಲಿಕೇಶಿ ಸೈನ್ಯ ತಂದು ಮಂಗಲೇಶನ ಎದುರಿಗೆ ಗೆದ್ದು ಸಾಮ್ರಾಟನಾಗ್ತಾನೆ, ಚಾಲುಕ್ಯರ ಅರಸನಾಗ್ತಾನೆ. ಅವರು ಮಾಡಿರುವಂಥ ಯುದ್ಧಗಳು ಒಂದೋ ಎರಡೋ, ಬರೀ ರಾಜ್ಯ ವಿಸ್ತಾರ ಮಾತ್ರ ಅಲ್ಲ, ಸಂಸ್ಕೃತಿ, ಕಲೆ, ನೌಕಾಪಡೆಯ ಪಿತಾಮಹ ನಮ್ಮ ಈ ಇಮ್ಮಡಿ ಪುಲಿಕೇಶಿ. ಉತ್ತರ ಭಾರತದಲ್ಲಿ ಹರ್ಷವರ್ಧನ ಅನ್ನೋ ಸಾಮ್ರಾಟ ಇದ್ದ. ಅವನಿಗೆ ಇನ್ನೊಂದು ಹೆಸರು ಉತ್ತರ ಪತೇಶ್ವರ. ಅವನು ದಂಡೆತ್ತಿ ದಕ್ಷಿಣಕ್ಕೆ ಬಂದಾಗ ನಮ್ಮ ಪುಲಿಕೇಶಿ ಸೈನ್ಯ ಅವನ ಸೈನ್ಯವನ್ನು ಸೋಲಿಸುತ್ತೆ. ಅವನ ಸೈನ್ಯ ಬಲ ಕುಗ್ಗೋಗುತ್ತೆ, ಆನೆಗಳು ಕಡಿಮೆ ಆಗ್ತವೆ, ಅಶ್ವದಳ ಕಡಿಮೆ ಆಗುತ್ತೆ. ಮನಸ್ಸು ಮಾಡಿದರೆ ಅವತ್ತು ಇಡೀ ಅಖಂಡ ಭಾರತವನ್ನೇ ಇಮ್ಮಡಿ ಪುಲಿಕೇಶಿ ಆಳ್ಬೋದಾಗಿತ್ತು. ಆದರೆ ನಾವು ಹುಟ್ಟಿರೋದು ಯಾವ ನೆಲ ಹೇಳಿ? ಕನ್ನಡ ನಾಡು, ಕರುಣೆಯ ಬೀಡು. ನಮ್ಮ ಊರಿನ ಹೆಸರಲ್ಲೇ ಕರುಣೆ ಇಟ್ಕೊಂಡಿದ್ದೀವಿ, ಕರುನಾಡು. ಸಂಧಾನಕ್ಕೆ ಒಪ್ಪಿ ಪುಲಿಕೇಶಿ ಹರ್ಷವರ್ಧನನಿಗೆ ವಾಪಸ್ ಹೋಗೋಕೆ ಹೇಳ್ತಾರೆ. ಇದನ್ನು ಮೆಚ್ಚಿದ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಅಂತ ಬಿರುದು ಕೊಡ್ತಾರೆ. ಒಬ್ಬ ರಾಜ ಬರೀ ರಾಜ್ಯವನ್ನು ಆಳೋದಷ್ಟೇ ಅಲ್ಲ, ಭಾಷೆಯ ಬೆಳವಣಿಗೆಗೆ ಪ್ರತಿಯೊಬ್ಬರು ಆಯಾ ಕಾಲದಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ನಮ್ಮ ಕನ್ನಡಾಭಿಮಾನದ ಕಿಚ್ಚನ್ನು ತುಂಬ್ತಾ ಬರ್ತಾನೆ ಇದ್ದಾರೆ. ಆಗಿನ ಕಾಲದಲ್ಲಿ ಮಹಾರಾಜರು, ನಮ್ಮ ಅರಸರು ಆ ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ಶರಣರು, ಕವಿಗಳು ಈ ಕೆಲಸ ಮುಂದುವರಿಸ್ಕೊಂಡು ಹೋದರು. ನಮ್ಮ ಕಲೆಗಾರರು ನಮ್ಮ ಸಂಸ್ಕೃತಿ ಕಲೆಗಳನ್ನು ನಮ್ಮ ಚಿತ್ರಗಳಲ್ಲಿ ನೋಡಿ ನಾವು ಬೆಳೀತಾ ಇದ್ದೀವಿ. ಈ ಕನ್ನಡ ಅಭಿಮಾನವನ್ನು ಅವತ್ತಿನಿಂದನೇ ತುಂಬ್ತಾ ಬಂದಿದ್ದಾರೆ. ನಾವೆಷ್ಟು ಅದೃಷ್ಟವಂತರಲ್ವಾ? ಈ ನೆಲ, ಈ ಮಣ್ಣು ವೀರ ಧೀರರ ಆಳಿದಂಥ ನಾಡಿದು, ಕಲಿಗಳ ತವರೂರು ಇದು, ಕೆಚ್ಚದೆಯ ಎಚ್ಚಮರು ರಣಧೀರರು ಆಳಿದಂಥ ನಾಡು ಇದು. ಈ ನಾಡಲ್ಲಿ ಹುಟ್ಟಿರೋರಿಗೆ ನಾವು ಎಷ್ಟು ಪುಣ್ಯವಂತರಲ್ವಾ? ಸೊ ಇವತ್ತು ಇಮ್ಮಡಿ ಪುಲಿಕೇಶಿ ನಮ್ಮ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಹಾರಾಜರು, ಅರಸರು, ಚಕ್ರವರ್ತಿ. ಅವರು ಇವತ್ತು ಇತಿಹಾಸದ ಪುಟಗಳಲ್ಲಿ ಏಪ್ರಿಲ್ 4 ಅವರು ದಕ್ಷಿಣ ಪತೇಶ್ವರ ಅಂತ ಒಂದು ಬಿರುದನ್ನು ಪಡ್ಕೊಂಡಿದ್ದಾರೆ. ಇದರಿಂದ ನಾವೇನಪ್ಪ ತಿಳ್ಕೊಬೇಕು ಅಂದರೆ, ಕನ್ನಡದ ಅಭಿಮಾನ ಅನ್ನೋದು ಎಲ್ಲದರಲ್ಲೂ ಇರಲಿ. ಕನ್ನಡದ ಅಭಿಮಾನ ಅನ್ನೋದು ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು, ನಾವು ನಡೆದುಕೊಳ್ಳೋ ರೀತಿಯಲ್ಲಿರ್ಬೋದು, ನಾವು ಮಾತಾಡುವ ಒಂದು ರೀತಿ ಇರ್ಬೋದು, ಕನ್ನಡ ಪರ ಕೆಲಸಗಳು ಮಾಡ್ಬೋದು, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದಿರ್ಬೋದು, ಒಬ್ಬರು ಕನ್ನಡ ಅಂತ ಹೇಳ್ಕೊಡೋ ಅಂಥದ್ದು ಇರ್ಬೋದು. ವಿವಿಧ ರೀತಿಯಲ್ಲಿ ನಾವು ಕನ್ನಡದ ಬೆಳವಣಿಗೆಗೆ ಸಹಕಾರಿಯಾಗಿರ್ಬೋದು. ಇದು ನಮ್ಮೆಲ್ಲರ ದಿನ, ಇದು ವಿಜಯದ ದಿನ. ಇವಾಗ ಯುದ್ಧದಲ್ಲಿ ಯಾರೋ ಒಬ್ರು ಗೆಲ್ಲಬೇಕು, ಸೋಲ್ಬೇಕು, ಇದೇನು ಮಹಾ ಅನ್ಬೋದು. ಬಟ್ ಆಗಿನ ಕಾಲದಲ್ಲಿ ಬೇರೆ ರಾಜ ದಂಡೆತ್ತಿ ಬಂದ ಅಂದರೆ ಅಲ್ಲಿ ಬರೀ ಆ ಸೈನ್ಯ ಸೋಲೊಂದೇ ಅಲ್ಲ, ಆ ಸ್ಥಳದ ಸೋಲೊಂದೇ ಅಲ್ಲ, ಆ ಸಂಸ್ಕೃತಿಯ ಸೋಲು ಎಲ್ಲನೂ ಓವರ್ಟೇಕ್ ಮಾಡಿಬಿಡ್ತಾರೆ. ಕನ್ನಡ ನೆಲದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು, ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಪುಣ್ಯವಂತರೇ.
ಯಾಕಂದರೆ ನಾವು ಹುಟ್ಟಿರೋದು ಕರುನಾಡಲ್ಲಿ. ಈ ಕರುನಾಡಿಗೆ ಒಬ್ಬರಲ್ಲ, ಸಾವಿರಾರು ಯೋಧರು, ಕಲೆಗಾರರು ಈ ನೆಲಕ್ಕೆ ದುಡಿದಿದ್ದಾರೆ. ಅಂಥ ನೆಲದಲ್ಲಿ ಹುಟ್ಟಿರೋರು ನಾವು. ಇಷ್ಟೆಲ್ಲ ನಾವು ತಿಳ್ಕೊಂಡ್ಮೇಲೆ ನಾವು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲಾದರೂ ಇರು, ಎಂತಾದರೂ ಇರು, ಕನ್ನಡವಾಗಿರು. ಆತಳ ವಿತಳ ಸುತಳ ಪಾತಾಳ, ಕನ್ನಡವಾಡುವ ನಾನೇ ಬೇತಾಳ.